ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಮಂಗಳೂರು ಬನ್ ತುಂಬ ದಿವಸದಿಂದ ಅನ್ಕೋತಿದ್ದೆ ಮಾಡಬೇಕು ಅಂತ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೂ ಸ್ನ್ಯಾಕ್ಸ್ಗೆ ಅಂದರೆ ಇವಾಗ ಕಾಲೇಜಿಂದ ಬರ್ತಾನೆ, ಏನಾದರೂ ತಿನ್ನೋಕ್ಕೆ ಮಾಡಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ಇದು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನಪ್ಪ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಎರಡು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು, ಅಂದರೆ ಇದು ಪಚ್ಚ ಬಾಳೆಹಣ್ಣೆ ತೊಗೊಳ್ಳಿ, ಏಲಕ್ಕಿ ಬಾಳೆಹಣ್ಣು ಎಲ್ಲ ಬೇಡ. ಇದಕ್ಕೆ ಪಚ್ಚ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಪಚ್ಚ ಬಾಳೆಹಣ್ಣು ಮತ್ತು ಒಂದು ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಕಪ್ಪು ಮೊಸರು, ಸ್ವಲ್ಪ ಸಕ್ಕರೆ, ಒಂದೆರಡು ಸ್ಪೂನು, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ, ಒಂಚೂರು ಅಡುಗೆ ಸೋಡಾ, ಇಷ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಇಷ್ಟೇ ಅಂತ ಏನಿಲ್ಲ. ಇವಾಗ ಇದನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತೆಳ್ಳಗಾಯ್ತು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು, ತೊಂದರೆ ಏನಿಲ್ಲ. ಹಂಗಂತ ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಜಾಸ್ತಿ ತೆಳ್ಳನೂ ಮಾಡಬಾರ್ದು, ಒಂದು ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕಾಗುತ್ತೆ. ಅಂದರೆ ಸ್ವಲ್ಪ ತೆಳ್ಳ, ಅದಕ್ಕೆ ಅಷ್ಟು ಗಟ್ಟಿ ಮಾಡ್ತೀವಿ, ಸ್ವಲ್ಪ ತೆಳ್ಳಗಿರ್ಬೇಕಿದು, ಓಕೆನಾ? ಹಾಗಾಗಿ ಇದು ಇಷ್ಟು ತೊಗೊಂಡಿದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅಗಲ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಬಾಳೆಹಣ್ಣು ಹಣ್ಣಾಗಿರೋ ತೊಗೊಳ್ಳಿ, ಹಣ್ಣಾಗಿರೋ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಚೆನ್ನಾಗಿ ಹಣ್ಣಾಗಿದ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ, ಓಕೆನಾ? ಚೆನ್ನಾಗಿ ಹಣ್ಣಾಗಿದೆ. ಫಸ್ಟು ನಾನು ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಇದನ್ನಾದಮೇಲೆ ಅವನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ, ಓಕೆನಾ? ಈ ರೀತಿ ಚೆನ್ನಾಗಿ ನೀವು ಮ್ಯಾಶ್ ಮಾಡೋದಿದ್ರೆ ಅದ್ರಲ್ಲಿ ಮಾಡ್ಕೋಬೋದು. ನಮ್ಮ ಹತ್ರ ಇಲ್ಲ ಅದು, ಹಂಗಾಗಿ ನಾನು ಕೈಯಲ್ಲೇ ಚೆನ್ನಾಗಿ ಹಿಂಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಾಡ್ಕೋಬೋದು, ಓಕೆನಾ? ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಹಣ್ಣಾಗಿರುತ್ತಲ್ಲ ಅದೇನಿಲ್ಲ, ಹಿಂಗೆ ಸ್ವಲ್ಪ ಹಿಂಗಂದರೆ ಇದಾಗ್ಬಿಡುತ್ತೆ, ಓಕೆನಾ? ಇಷ್ಟೇ ನೋಡಿ, ಆಗಲೇ ಮ್ಯಾಶ್ ಆಗುತ್ತೆ, ಓಕೆನಾ? ಇದು ಫಸ್ಟ್ಗೆ ನಾನು ಜೀರಿಗೆ, ಉಪ್ಪು, ಅಡುಗೆ ಸೋಡಾ, ಸ್ವಲ್ಪ ಸಕ್ಕರೆ ಇರೋದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಸಕ್ಕರೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಓಕೆನಾ? ಟೇಸ್ಟ್ಗೆ ಅಂತ ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ಬೋದು. ಇಲ್ಲ ಬೇಡಪ್ಪ ನಮಗೆ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಸ್ವಲ್ಪನೇ ಹಾಕ್ಕೊಂಡು, ನಾನು ಹೇಳಿದ್ನಲ್ಲ, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳ್ಳನೂ ಆಗಬಾರ್ದು, ಆ ಲೆವೆಲ್ಗೆ ಹಾಕ್ಕೊಂಡು ಕಲಿಸ್ಬಿಟ್ಟು ಹಾಗೆ ಇಟ್ಬಿಡಿ. ಈ ಥರ ಕಲಸಿ ನೆನ್ಸಕ್ಕೆ ಇಟ್ಟಿರ್ತೀವಲ್ಲ, ಆಮೇಲೆ ಅದು ತೊಗೊಂಡು ಕರಿಬೇಕಾಗುತ್ತೆ. ಕರಿಬೇಕಾದ್ರೆ ಇದನ್ನು ಲಟ್ಟಣಿಗೆ ಒತ್ಸೋಕ್ಕಾಗಲ್ಲ, ಯಾಕೆಂದರೆ ತೆಳ್ಳಗಿರುತ್ತೆ. ಒಂದು ಪೇಪರ್ ತೊಗೊಂಡ್ಬಿಡಿ, ಪೇಪರ್ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾವು ಒಬ್ಬಟ್ಟು ತಟ್ತೀವಲ್ಲ ಆ ರೀತಿ ತಟ್ಬಿಟ್ಟು ಸುಡಬೇಕಾಗುತ್ತೆ. ಸ್ವಲ್ಪ ಇದು ಒಂದು 5-6 ಅವರ್ ನೆನಿಬೇಕು. ನೆನಿಲಿಲ್ಲ ಅಂದರೆ ಸ್ವಲ್ಪ ಉಪ್ಪಲ್ಲ ಅಷ್ಟೇ. ಇದು ನೋಡಿ, ಈ ಥರ ತಟ್ಕೊಂಡು ಹಾಕಬೇಕಾಗುತ್ತೆ. ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟೆಲ್ಲ, ಜಾಸ್ತಿ ಅಗಲ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ತೆಗೆದು ಹಾಕೋಕ್ಕೆ ಕಷ್ಟ ಆಗುತ್ತೆ. ಚಿಕ್ಕದಾಗೆ ಮಾಡ್ಕೊಳ್ಳಿ. ಅಂದರೆ ನಾನು ಹೇಳ್ದಂಗೆ ಒಂದು 4-5 ಅವರ್ ಆದರೂ ನೆನೆದ್ರೆ ಚೆನ್ನಾಗಿ ಉಬ್ಬುತ್ತೆ. ಇಲ್ಲ ಸ್ವಲ್ಪ ಉಬ್ಬಲಿಲ್ಲ ಅಂದರೂ ಟೇಸ್ಟ್ ಮಾತ್ರ ಅದೇ ಇತ್ತು. ಒಂದೊಂದು ಉಬ್ಬಿತು, ಒಂದೊಂದು ಉಬ್ಬಲಿಲ್ಲ, ಅಂದರೆ ಜಾಸ್ತಿ ಟೈಮ್ ನೆನೆಯಕ್ಕೆ ಬಿಟ್ಟಿರಲಿಲ್ವಲ್ಲ ಅದಕ್ಕೆ. ಹಾಗಾಗಿ ಜಾಸ್ತಿ ಟೈಮ್ ನೆನೆಸ್ಬಿಟ್ಟು ಮಾಡಿದ್ರೆ ಅದು ಪೂರಿ ಥರನೇ ಉಬ್ಬುತ್ತೆ. ಉಬ್ಬಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಉಬ್ಬಲಿಲ್ಲ ಅಂದ್ರೂ ಅದನ್ನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ, ಸೇಮ್ ಟೇಸ್ಟೇ ಇರುತ್ತೆ. ಒಂಥರ ಬಾಳೆಹಣ್ಣು, ಜೀರಿಗೆ, ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಒಂಥರ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಒಂದೊಂದು ಉಬ್ಬಿತು, ಒಂದೊಂದು ಉಬ್ಬಿಲ್ಲ. ಅದೇ ಸ್ವಲ್ಪ ಜಾಸ್ತಿ ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಉಬ್ತಿತ್ತು ಅನಿಸುತ್ತೆ. ನಾನು ಆಮೇಲೆ ಸಾಯಂಕಾಲ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ಗಂತೂ ಸೂಪರಾಗಿರುತ್ತೆ. ಈ ರೆಸಿಪಿನ ಮಾಡಿಕೊಡಿ. ಒಂಥರ ಇದಕ್ಕೇನು ಚಟ್ನಿನೇ ಬೇಕಾಗಿಲ್ಲ, ಹಾಗೇ ತಿನ್ಕೋಬೋದು, ಓಡಾಡಿಕೊಂಡೇ ತಿನ್ಬೋದು, ಆ ಥರ ಇರುತ್ತೆ ಟೇಸ್ಟು. ಒಂಥರ ಸ್ವೀಟಾಗೂ ಇರುತ್ತೆ, ಒಂಥರ ಜೀರಿಗೆ ಸ್ಮೆಲ್ಲು ಇದೆಲ್ಲ ಘಮ್ ಅಂತ ಒಂಥರ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೇ ನಾನು ಹೇಳ್ದಂಗೆ ಮಕ್ಕಳಿಗಂತೂ ಒಳ್ಳೆ ರೆಸಿಪಿ. ಸ್ನ್ಯಾಕ್ಸ್ಗೆ ಅವಾಗ ಸ್ಕೂಲಿಂದ ಬಂದಾಗ ಇಲ್ಲ ಸ್ಕೂಲ್ಗೆ ತೊಗೊಂಡೋಗೋಕ್ಕೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಅದೇ ಹೇಳ್ದಂಗೆ ಈ ರೀತಿ ಸ್ವಲ್ಪ ಒಂದೊಂದು ಉಬ್ಬುತ್ತೆ, ಒಂದೊಂದು ಉಬ್ಬಲ್ಲ. ಅದೇ ನಾನು ಹೇಳ್ದಂಗೆ ಜಾಸ್ತಿ ನೆನೆಸಿರ್ಬೇಕಾಗುತ್ತೆ. ನೋಡಿ, ಈ ರೀತಿ ರೆಡಿ ಆಗುತ್ತೆ.